ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡು ಇಬ್ಬರ ಶಾಸಕರ ಮೇಲೆ ಮುಚ್ಚಳಿಕೆ ಬರೆದಿಟ್ಟು ಡೆತ್ ನೋಟ್ ಬರೆದಿಟ್ಟು FIR ಕೂಡ ಆಗಿದೆ. ನಾನು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಪಾರದರ್ಶಕವಾಗಿ ಈ ತನಿಖೆಯನ್ನು ಮಾಡಿ ಯಾರು ತಪ್ಪಿಸ್ತಂತಂದ್ರೋ ಅವ್ರ ಮೇಲೆ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾರತೀಯ ಜನತಾ ಪಕ್ಷದ ಭಾಳ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆಯನ್ನು ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ಇದರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ಮುಖಂಡರುಗಳು ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ದಾರೆ, ಶಾಸಕರು MP ಗಳು ಎಲ್ಲ. ಆದರೂ ಕೂಡ ಸರಿಯಾಗಿ ತನಿಖೆಯನ್ನು ಮಾಡದ ರೀತಿಯಾಗಿ ನಡೆಸ್ತಾ ಇದ್ದಾರೆ. ವಿಶೇಷ ಅಂದರೆ ವಕ್ಫ್ ಬಿಲ್, ಬಹುಶಃ ಇದು ಒಂದು ಐತಿಹಾಸಿಕವಾಗಿ ಬರೆದಿರುವಂಥ ವಿಷಯ. ವಕ್ಫ್ ಬಿಲ್ಲನ್ನು ಸುಮಾರು 2 ವರ್ಷದಿಂದಲೂ ಕೂಡ ಆ ಬಿಲ್ಲನ್ನು ಪಾಸ್ ಮಾಡಬೇಕು ಅಂತೇಳಿ ತರಬೇಕು ಅಂತ ಹೇಳ್ದಿದ್ದಾಗ ಕೆಲವು ಅಡಚಣೆಯಿಂದ JPC ಒಂದು ಮಾಡಿದರು ಕಮಿಟಿನ. JPC ಒಳಗೆ ಭಾಳ ಸಾರಿ ಮೀಟಿಂಗ್ನಲ್ಲಿ ವಿರೋಧ ಪಕ್ಷದವರು ಜಗಳ ಮಾಡ್ಕೊಂಡು ಹೋಗಿರೋದು ಕೂಡ ತಮಗೆ ಗೊತ್ತಿದೆ. ಆದರೂ ಕೂಡ ಇವತ್ತು ವಕ್ಫ್ ಬಿಲ್ಲನ್ನು ಮಂಡನೆ ಮಾಡಿ ಮೊನ್ನೆ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ 288 ಮತಗಳು ಲೋಕಸಭೆಯಲ್ಲಿ ಬಿದ್ದಿದೆ, ವಿರೋಧವಾಗಿ 232 ಮತಗಳು ಬಿದ್ದಿವೆ. ಈ ಬಿಲ್ಲನ್ನು ಕೂಡ ಪಾಸ್ ಮಾಡಿ ರಾಜ್ಯಸಭೆಗೆ ಕಳಿಸೋಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಚರ್ಚೆ ಆಗಿ 128 ಪರ್ವ ಬಂದಿದ್ದಾವೆ, ಭಾರತೀಯ ಜನತಾ ಪಕ್ಷದ ಪರವಾಗಿ ಅಥವಾ NDA ಪರವಾಗಿ. ವಿರೋಧವಾಗಿ 95 ಮತಗಳು ಬಂದಿದ್ದಾವೆ. ಈ ಬಿಲ್ಲನ್ನು ಸನ್ಮಾನ್ಯ ಕಿರಣ್ ರಿಜಿಜು ಅವರು ಮಂಡಿಸಿದರು. ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಮಾತಾಡಿದಂಥ ಸಂದರ್ಭವನ್ನು ಕೇಳಿದಾಗ ನಿಜಕ್ಕೂ ಕೂಡ ಮೈ ಜುಮ್ ಅನಿಸುತ್ತೆ. ಈ ಒಂದು ವಿಧೇಯಕದಲ್ಲಿ ಏನೇನು ಅನಾಹುತ ಆಗಿದೆ, ಮೊದಲು ಅದನ್ನು ತಿದ್ದುಪಡಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1955ನೇ ಇಸ್ವಿಯಲ್ಲಿ ನೆಹರು ಕಾಲದಲ್ಲಿ ವಿಧೇಯಕವನ್ನು ತಂದರು. 1995ನೇ ಇಸ್ವಿಯಲ್ಲಿ ಮತ್ತೆ ಈ ವಿಧೇಯಕಕ್ಕೆ ಮೆರುಗನ್ನು ಕೊಟ್ಟರು. 2013ನೇ ಇಸ್ವಿ ಒಳಗೆ ಈ ವಕ್ಫ್ ಬೋರ್ಡನ್ನು ಮಾಡಿ ವಕ್ಫ್ ಬೋರ್ಡ್ ಮೂಲಕನೇ ತೀರ್ಮಾನ ಆಗಬೇಕು ಅಂತ ಕೊಟ್ಟಿದ್ದರು. ಜಿಲ್ಲಾಧಿಕಾರಿಯು ಕೂಡ ಇದು ಅಧಿಕಾರ ಇಲ್ಲ ಅಂತ ಕೊಟ್ಟಿದ್ದರು. ಇವತ್ತು ಜಿಲ್ಲಾಧಿಕಾರಿಗೆ ಅಧಿಕಾರವನ್ನು ಕೊಡುವ ಮೂಲಕ ಐತಿಹಾಸಿಕ ನಿರ್ಣಯವನ್ನು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ನಾನು ವಿಶೇಷವಾಗಿ ನರೇಂದ್ರ ಮೋದಿಜಿಯವರಿಗೆ, ಅಮಿತ್ ಶಾಜಿಯವರಿಗೆ, ಕಿರಣ್ ರಿಜಿಜು ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀವಿ. ಮೂರನೇದು, ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ಮತ್ತೆ ಪುನಃ ಮಾಡಿರೋದು ಇದು ಕೂಡ ಒಂದು ಶೋಚನೀಯವಾದಂಥ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ. ಮತ್ತು ಹಾಲಿನ ಇವತ್ತು ಈಗ ನಾವು ನೋಡಿದ ಹಾಗೆ 7-8 ತಿಂಗಳಲ್ಲಿ ಸುಮಾರು 7 ಬಾರಿ ವಿದ್ಯುತ್ತನ್ನು ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಾಲಿನ ದರನ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಒಂದು ವರ್ಷದಲ್ಲೇ ಲೀಟ್ರ್ 9 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಬಸ್ ದರ 15% ಹೆಚ್ಚಿಗೆ ಮಾಡಿದ್ದಾರೆ. ಮೆಟ್ರೋ ಪ್ರಯಾಣ ದರ ಸುಮಾರು 40ರಿಂದ 50% ಮೆಟ್ರೋ ದರವನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಮೆಟ್ರೋ ರಾಜ್ಯ ಸರ್ಕಾರಕ್ಕೆ ಸೇರ್ತದೆ. ಇದನ್ನು ಕೇಂದ್ರ ಸರ್ಕಾರದ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ನವರು ವರ್ತನೆ ನೋಡಿದರೆ ನಿಜಕ್ಕೂ ಕೂಡ ಇದು ಭಾಳ ನಾಚಿಕೆಗೇಡಿನ ವಿಷಯ ಆಗ್ತದೆ. ಮತ್ತು ಕಸ ಸಂಗ್ರಹಣೆಯೂ ಕೂಡ ಟ್ಯಾಕ್ಸನ್ನು ಹಾಕೋಂಥದ್ದು, ಮುದ್ರಣಾಗ ಶುಲ್ಕಗಳನ್ನು ಕೂಡ ಹೆಚ್ಚು ಮಾಡಿರೋದು, ಆಸ್ತಿ ವಿಭಜನೆಗೆ ಶುಲ್ಕ 4 ಪಟ್ಟು ಏರಿಕೆ ಮಾಡಿದ್ದಾರೆ, ಮತ್ತು ವೈದ್ಯಕೀಯ ವೆಚ್ಚ ಹೆಚ್ಚಳ ಮಾಡಿದ್ದಾರೆ. ಇದೇ ರೀತಿಯಾಗಿ OPD ಮತ್ತು IPD ಶುಲ್ಕ ಹೆಚ್ಚು 10ರಿಂದ 30% ಹೆಚ್ಚಳ ಮಾಡಿದ್ದಾರೆ. ಒಟ್ಟಲ್ಲಿ ಸರ್ಕಾರ ಈ ಗ್ಯಾರಂಟಿಗಳನ್ನು ತಂದು ಜನಗಳ ಮೇಲೆ ಹೊರೆ ಆಗ್ತದೆ. 2,000 ರೂಪಾಯಿ ಕೊಟ್ಟು 5,000 ರೂಪಾಯಿ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತಾಯಿದೆ. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಇನ್ನು ಯಾವುದರಲ್ಲೇ ಇರ್ಬೋದು ನೋಡಿದಂಥ ಸಂದರ್ಭದಲ್ಲಿ ಜನ 2,000 ರೂಪಾಯಿ ಹಾಕಿ, ಮತ್ತು ಅಬಕಾರಿ ಸುಂಕ ಸುಮಾರು ಅದು ಕೂಡ 1ಕ್ಕೆ ಡಬಲ್ ಮಾಡೋ ಅಂತ ಮಾಡಿದ್ದಾರೆ. ಅಷ್ಟು ದರವನ್ನು ಕೂಡ ಇವತ್ತು ಮಾಡಿದ್ದಾರೆ. ಅದನ್ನು ನೋಡಿದಾಗ
ಮಹಿಳೆಯರು ಕೂಡ ಫ್ರೀ ಬಸ್ ಮಾಡಿ ಅಬ್ಕಾರಿ ಹೆಚ್ಚು ಮಾಡಿ ನಮ್ಮ ಮಂತನ ಹಾಳು ಮಾಡ್ತಾರೆ. 2,000 ರೂಪಾಯಿ ಕೊಟ್ಟು ಇದನ್ನು ಯಾಕೆ ಕೊಟ್ಟರು, ಯಾರು ಕೇಳಿದ್ರು ಅನ್ನೋ ರೀತಿಯಲ್ಲಿ ಇವತ್ತು ಮಹಿಳೆಯರು ಕೂಡ ಟಿ ವಿ ತಾವೇ ಮಾಧ್ಯಮ ಹಿಡಿದಂಥ ಸಂದರ್ಭದಲ್ಲಿ ಅವರ ಒಂದು ರೋಷವನ್ನು ನೋಡಿದಾಗ ಬಹುಶಃ ಇದು ಸರ್ಕಾರ ಭಾಳ ದಿನ ಉಳಿಯಂಗೆ ಕಾಣಲ್ಲ. ಮತ್ತು ಅವರೇ ಕುರ್ಚಿಗೋಸ್ಕರ ಹೊಡೆದಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಯಾರು ಆಗ್ತಾರೋ ಯಾರಿಲ್ಲೋ ಅಂತ ಇದು ಒಂದು ನಮೂನಿ ವಾತಾವರಣನೂ ಕೂಡ ನೋಡ್ತಾ ಇದ್ದೀರ. ಅದರಿಂದ ನಾವು ಈ ಸರ್ಕಾರವನ್ನು ಖಂಡಿಸ್ತೀವಿ. ಆದಷ್ಟು ಕೂಡಲೇ ದರವನ್ನು ಕೂಡ ಕಡಿಮೆ ಮಾಡಬೇಕು. ನೀರಿನ ದರ ಇರ್ಬೋದು ಅಥವಾ ಮುದ್ರಣ ಶುಲ್ಕ ಇರ್ಬೋದು ಅಥವಾ ಹಾಲಿನ ದರ ಇರ್ಬೋದು, ಇವನ್ನೆಲ್ಲನೂ ಕೂಡ ಕಡಿಮೆ ಮಾಡಬೇಕು ಅಂತ ಒತ್ತಾಯವಾಗಿ ನಾನು ಮನವಿ ಮಾಡ್ತೀನಿ. ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡು ಇಬ್ಬರ ಶಾಸಕರ ಮೇಲೆ ಮುಚ್ಚಳಿಕೆ ಬರೆದಿಟ್ಟು ಡೆತ್ ನೋಟ್ ಬರೆದಿಟ್ಟು FIR ಕೂಡ ಆಗಿದೆ. ನಾನು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಪಾರದರ್ಶಕವಾಗಿ ಈ ತನಿಖೆಯನ್ನು ಮಾಡಿ ಯಾರು ತಪ್ಪಿಸ್ತಂತಂದ್ರೋ ಅವ್ರ ಮೇಲೆ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾರತೀಯ ಜನತಾ ಪಕ್ಷದ ಭಾಳ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆಯನ್ನು ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ಇದರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ಮುಖಂಡರುಗಳು ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ದಾರೆ, ಶಾಸಕರು MP ಗಳು ಎಲ್ಲ. ಆದರೂ ಕೂಡ ಸರಿಯಾಗಿ ತನಿಖೆಯನ್ನು ಮಾಡದ ರೀತಿಯಾಗಿ ನಡೆಸ್ತಾ ಇದ್ದಾರೆ. ವಿಶೇಷ ಅಂದರೆ ವಕ್ಫ್ ಬಿಲ್, ಬಹುಶಃ ಇದು ಒಂದು ಐತಿಹಾಸಿಕವಾಗಿ ಬರೆದಿರುವಂಥ ವಿಷಯ. ವಕ್ಫ್ ಬಿಲ್ಲನ್ನು ಸುಮಾರು 2 ವರ್ಷದಿಂದಲೂ ಕೂಡ ಆ ಬಿಲ್ಲನ್ನು ಪಾಸ್ ಮಾಡಬೇಕು ಅಂತೇಳಿ ತರಬೇಕು ಅಂತ ಹೇಳ್ದಿದ್ದಾಗ ಕೆಲವು ಅಡಚಣೆಯಿಂದ JPC ಒಂದು ಮಾಡಿದರು ಕಮಿಟಿನ. JPC ಒಳಗೆ ಭಾಳ ಸಾರಿ ಮೀಟಿಂಗ್ನಲ್ಲಿ ವಿರೋಧ ಪಕ್ಷದವರು ಜಗಳ ಮಾಡ್ಕೊಂಡು ಹೋಗಿರೋದು ಕೂಡ ತಮಗೆ ಗೊತ್ತಿದೆ. ಆದರೂ ಕೂಡ ಇವತ್ತು ವಕ್ಫ್ ಬಿಲ್ಲನ್ನು ಮಂಡನೆ ಮಾಡಿ ಮೊನ್ನೆ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ 288 ಮತಗಳು ಲೋಕಸಭೆಯಲ್ಲಿ ಬಿದ್ದಿದೆ, ವಿರೋಧವಾಗಿ 232 ಮತಗಳು ಬಿದ್ದಿವೆ. ಈ ಬಿಲ್ಲನ್ನು ಕೂಡ ಪಾಸ್ ಮಾಡಿ ರಾಜ್ಯಸಭೆಗೆ ಕಳಿಸೋಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಚರ್ಚೆ ಆಗಿ 128 ಪರ್ವ ಬಂದಿದ್ದಾವೆ, ಭಾರತೀಯ ಜನತಾ ಪಕ್ಷದ ಪರವಾಗಿ ಅಥವಾ NDA ಪರವಾಗಿ. ವಿರೋಧವಾಗಿ 95 ಮತಗಳು ಬಂದಿದ್ದಾವೆ. ಈ ಬಿಲ್ಲನ್ನು ಸನ್ಮಾನ್ಯ ಕಿರಣ್ ರಿಜಿಜು ಅವರು ಮಂಡಿಸಿದರು. ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಮಾತಾಡಿದಂಥ ಸಂದರ್ಭವನ್ನು ಕೇಳಿದಾಗ ನಿಜಕ್ಕೂ ಕೂಡ ಮೈ ಜುಮ್ ಎನಿಸುತ್ತೆ. ಈ ಒಂದು ವಿಧೇಯಕದಲ್ಲಿ ಏನೇನು ಅನಾಹುತ ಆಗಿದೆ ಮೊದಲು ಅದನ್ನು ತಿದ್ದುಪಡಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1955ನೇ ಇಸ್ವಿಯಲ್ಲಿ ನೆಹರು ಕಾಲದಲ್ಲಿ ವಿಧೇಯಕವನ್ನು ತಂದರು. 1995ನೇ ಇಸ್ವಿಯಲ್ಲಿ ಮತ್ತೆ ಈ ವಿಧೇಯಕಕ್ಕೆ ಮೆರುಗನ್ನು ಕೊಟ್ಟರು. 2013ನೇ ಇಸ್ವಿ ಒಳಗೆ ಈ ವಕ್ಫ್ ಬೋರ್ಡನ್ನು ಮಾಡಿ ವಕ್ಫ್ ಬೋರ್ಡ್ ಮೂಲಕನೇ ತೀರ್ಮಾನ ಆಗಬೇಕು ಅಂತ ಕೊಟ್ಟಿದ್ದರು. ಜಿಲ್ಲಾಧಿಕಾರಿಯು ಕೂಡ ಇದು ಅಧಿಕಾರ ಇಲ್ಲ ಅಂತ ಕೊಟ್ಟಿದ್ದರು. ಇವತ್ತು ಜಿಲ್ಲಾಧಿಕಾರಿಗೆ ಅಧಿಕಾರವನ್ನು ಕೊಡುವ ಮೂಲಕ ಐತಿಹಾಸಿಕ ನಿರ್ಣಯವನ್ನು ನಮ್ಮ ಸರ್ಕಾರ ತೆಗೆದುಕೊಂಡಿದೆ. ನಾನು ವಿಶೇಷವಾಗಿ ನರೇಂದ್ರ ಮೋದಿಜಿಯವರಿಗೆ, ಅಮಿತ್ ಶಾಜಿಯವರಿಗೆ, ಕಿರಣ್ ರಿಜಿಜು ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀವಿ. ಮೂರನೇದು, ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ಮತ್ತೆ ಪುನಃ ಮಾಡಿರೋದು ಇದು ಕೂಡ ಒಂದು ಶೋಚನೀಯವಾದಂಥ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ. ಮತ್ತು ಹಾಲಿನ ಇವತ್ತು ಈಗ ನಾವು ನೋಡಿದಾಗೆ 7-8 ತಿಂಗಳಲ್ಲಿ ಸುಮಾರು 7 ಬಾರಿ ವಿದ್ಯುತ್ತನ್ನು ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಹಾಲಿನ ದರನ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಒಂದು ವರ್ಷದಲ್ಲೇ ಲೀಟ್ರ್ 9 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಬಸ್ ದರ 15% ಹೆಚ್ಚಿಗೆ ಮಾಡಿದ್ದಾರೆ. ಮೆಟ್ರೋ ಪ್ರಯಾಣ ದರ ಸುಮಾರು 40ರಿಂದ 50% ಮೆಟ್ರೋ ದರವನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಮೆಟ್ರೋ ರಾಜ್ಯ ಸರ್ಕಾರಕ್ಕೆ ಸೇರ್ತದೆ. ಇದನ್ನು ಕೇಂದ್ರ ಸರ್ಕಾರದವ್ರು ಮಾಡಬೇಕು ಅನ್ನೋ ರೀತಿಯಲ್ಲಿ ಇವತ್ತಿನ ದಿವಸ ಕಾಂಗ್ರೆಸ್ನವರು ವರ್ತನೆ ನೋಡಿದರೆ ನಿಜಕ್ಕೂ ಕೂಡ ಇದು ಭಾಳ ನಾಚಿಕೆಗೇಡಿನ ವಿಷಯ ಆಗ್ತದೆ.
ಮತ್ತು ಕಸ ಸಂಗ್ರಹಣೆಯೂ ಕೂಡ ಟ್ಯಾಕ್ಸನ್ನು ಹಾಕೋಂಥದ್ದು, ಮುದ್ರಣಾಗ ಶುಲ್ಕಗಳನ್ನು ಕೂಡ ಹೆಚ್ಚು ಮಾಡಿರೋದು, ಆಸ್ತಿ ವಿಭಜನೆಗೆ ಶುಲ್ಕ 4 ಪಟ್ಟು ಏರಿಕೆ ಮಾಡಿದ್ದಾರೆ ಮತ್ತು ವೈದ್ಯಕೀಯ ವೆಚ್ಚ ಹೆಚ್ಚಳ ಮಾಡಿದ್ದಾರೆ. ಇದೇ ರೀತಿಯಾಗಿ OPD ಮತ್ತು IPD ಶುಲ್ಕ ಹೆಚ್ಚು 10ರಿಂದ 30% ಹೆಚ್ಚಳ ಮಾಡಿದ್ದಾರೆ. ಒಟ್ಟಲ್ಲಿ ಸರ್ಕಾರ ಈ ಗ್ಯಾರಂಟಿಗಳನ್ನು ತಂದು ಜನಗಳ ಮೇಲೆ ಹೊರೆ ಆಗ್ತದೆ. 2,000 ರೂಪಾಯಿ ಕೊಟ್ಟು 5,000 ರೂಪಾಯಿ ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಇನ್ಯಾವುದರಲ್ಲೇ ಇರ್ಬೋದು ನೋಡಿದಂಥ ಸಂದರ್ಭದಲ್ಲಿ ಜನ 2,000 ರೂಪಾಯಿ ಹಾಕಿ ಮತ್ತು ಅಬಕಾರಿ ಸುಂಕ ಸುಮಾರು ಅದು ಕೂಡ ಒಂದಕ್ಕೆ ಡಬಲ್ ಮಾಡೋ ಅಂತ ಮಾಡಿದ್ದಾರೆ. ಅಷ್ಟು ದರವನ್ನು ಕೂಡ ಇವತ್ತು ಮಾಡಿದ್ದಾರೆ. ಅದನ್ನು ನೋಡಿದಾಗ ಜನ ಮಹಿಳೆಯರು ಕೂಡ ಫ್ರೀ ಬಸ್ ಮಾಡಿ ಅಬಕಾರಿ ಹೆಚ್ಚು ಮಾಡಿ ನಮ್ಮ ಮಂತನ ಹಾಳು ಮಾಡ್ತಾರೆ. 2,000 ರೂಪಾಯಿ ಕೊಟ್ಟು ಇದನ್ನು ಯಾಕೆ ಕೊಟ್ಟಿದ್ರು, ಯಾರು ಕೇಳಿದ್ರು ಅನ್ನೋ ರೀತಿಯಲ್ಲಿ ಇವತ್ತು ಮಹಿಳೆಯರು ಕೂಡ TV ತಾವೇ ಮಾಧ್ಯಮ ಹಿಡಿದಂಥ ಸಂದರ್ಭದಲ್ಲಿ ಅವರ ಒಂದು ರೋಷವನ್ನು ನೋಡಿದಾಗ ಬಹುಶಃ ಇದು ಸರ್ಕಾರ ಭಾಳ ದಿನ ಉಳಿಯಂಗೆ ಕಾಣಲ್ಲ. ಮತ್ತು ಅವರೇ ಕುರ್ಚಿಗೋಸ್ಕರ ಹೊಡೆದಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಯಾರು ಆಗ್ತಾರೋ ಯಾರಿಲ್ಲೋ ಅಂತ ಇದು ಒಂದು ನಮೂನಿ ವಾತಾವರಣನೂ ಕೂಡ ನೋಡ್ತಾ ಇದ್ದೀರಾ. ಅದರಿಂದ ನಾವು ಈ ಸರ್ಕಾರವನ್ನು ಖಂಡಿಸ್ತೀವಿ. ಆದಷ್ಟು ಕೂಡಲೇ ದರವನ್ನು ಕೂಡ ಕಡಿಮೆ ಮಾಡಬೇಕು. ನೀರಿನ ದರ ಇರ್ಬೋದು ಅಥವಾ ಮುದ್ರಣ ಶುಲ್ಕ ಇರ್ಬೋದು ಅಥವಾ ಹಾಲಿನ ದರ ಇರ್ಬೋದು, ಇವನ್ನೆಲ್ಲನೂ ಕೂಡ ಕಡಿಮೆ ಮಾಡಬೇಕು ಅಂತ ಒತ್ತಾಯವಾಗಿ ನಾನು ಮನವಿ ಮಾಡ್ತೀನಿ.